ಇವತ್ತು ಒಂದು ವಿಡಿಯೋ ಮಾಡ್ಕೊ, ಅದನ್ನ ಇದಕ್ಕೆ ಬನ್ನಿ ಬನ್ನಿ ನಿಂತ್ಕೊ ಬನ್ರಿ. ಆಯ್ತು, ನಿಮ್ದೇನು ತಪ್ಪಿಲ್ಲ, ನಿಮ್ಮ ಬಗ್ಗೆ ನಮ್ಗೇನು ತಕರಾರಿಲ್ಲ. ಇವತ್ತು ಮಧ್ಯರಾತ್ರಿ ಸುಮಾರು ಒಂದೂವರೆ ಗಂಟೆ ಸಮಯದಲ್ಲಿ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ನೆಲಾಳ್ ಮತ್ತು ಲಿಂಗದಹಳ್ಳಿಯ ಮಧ್ಯೆ ಇರುವಂಥ ಒಂದು ಪ್ರದೇಶದಲ್ಲಿ ರಸ್ತೆಯಲ್ಲಿ ತಮಾಮ್ ಎಂಟರ್ಪ್ರೈಸಸ್ ಎಂಬ ಕಾರ್ಖಾನೆಯಿಂದ ಕಲುಷಿತವಾದ ತ್ಯಾಜ್ಯವನ್ನು ತುಂಬಿಕೊಂಡು ಇಂದಿನ ದಿವಸ 3ನೇ ತಾರೀಕು ನೆಲಾಳ್ ಕೆರೆಗೆ ಬಿಟ್ಟು ಆ ನೆಲಾಳ್ ಕೆರೆಯಲ್ಲಿರುವಂಥ ಎಲ್ಲ ಮೀನುಗಳು ಮರಣಹೋಮವನ್ನು ಆಗಿರ್ತವೆ. ಇವತ್ತು 4ನೇ ತಾರೀಕು ಬೆಳಗಿನ ಜಾವ ಸುಮಾರು 1:30 ಗಂಟೆಯಲ್ಲಿ CB ಕೆರೆಗೆ ಬಿಡಬೇಕು ಅಂತ ತಂದಂಥ ಸಂದರ್ಭದಲ್ಲಿ ಅಲ್ಲಿಯ ಗ್ರಾಮಸ್ಥರು ಇದನ್ನು ಕಾಯ್ತಾ ಕೂತಿದ್ರು. ಈ ನೂರಾರು ಜನ ಕಾರ್ಯಕರ್ತರು, ಯುವಕರು ಯಾರು ಈ ಮೀನನ್ನು ಸಾಯಿಸೋದಕ್ಕೆ ಯಾವ ಕೆಮಿಕಲನ್ನು ಬಿಟ್ಟಿದ್ದಾರೆ ಅಂತೇಳಿ ತಮ್ಮ ಗ್ರಾಮವನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಮಧ್ಯರಾತ್ರಿಯಲ್ಲಿ ಕಾವಲನ್ನು ಕಾಯ್ತಾ ಇದ್ರು. ಆ ಕಾವಲನ್ನು ಕಾಯ್ತಿರೋ ಸಂದರ್ಭದಲ್ಲಿ CB ಕೆರೆಗೆ ಬಿಡಬೇಕು ಅಂತ ತಂದ ಸಂದರ್ಭದಲ್ಲಿ ಆ ಕಾರನ್ನು, ಆ ಟ್ಯಾಂಕರನ್ನು ಚೇಸ್ ಮಾಡಿದಾಗ ಅವರು ಇಲ್ಲಿ ನಿಂತು ಲಿಂಗದಹಳ್ಳಿ ಹತ್ರ ತಂದು ಬಿಡ್ತಾ ಇರೋದನ್ನು ನೋಡಿ ತಕ್ಷಣ ಆ ಲಾರಿಯನ್ನು ಸೀಸ್ ಮಾಡಿ ಇವತ್ತು ಅವರ ಡ್ರೈವರು ಮತ್ತು ಕ್ಲೀನರು, ಏನು ತಮ್ಮ ಹೆಸರು? ಅರ್ಮಾನ್ ಮತ್ತು ಕ್ಲೀನರ್ ಅಲ್ತಾಫ್ ಅವ್ರನ್ನ ಇವತ್ತು ಲಾರಿ ಸಮೇತ ಕರ್ಕೊಂಬಂದು ಸ್ಟೇಷನ್ಗೆ ನಾವು ಬಿಟ್ಟಿದ್ದೇವೆ. ನಾವು ಈ ಸಂದರ್ಭದಲ್ಲಿ ನಮ್ಮ ಏಷ್ಯಾದಲ್ಲೇ ಬಿಗ್ಗೆಸ್ಟ್ ಇಂಡಸ್ಟ್ರಿ ಆಗಬೇಕು ವಸಂತ ನರಸಾಪುರ ಅನ್ನೋದು ನಮ್ಮ ಅಪೇಕ್ಷೆ. ನಾವು ಯಾವುದೇ ಕಾರ್ಖಾನೆಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಇಲ್ಲ. ಇಲ್ಲಿ ಯುವಕರಿಗೆ ಉದ್ಯೋಗ ಸಿಗಬೇಕು ಅಂತೇಳಿ ನಮ್ಮ ರೈತರು ಜಮೀನನ್ನು ಕೊಟ್ಟಿದ್ದೇವೆ. ಆದರೆ ಕಂಪನಿ ಪ್ರಾರಂಭ ಮಾಡಿದಂಥವರು ಪೊಲ್ಯೂಷನ್ ಕಂಟ್ರೋಲ್ ನಾರ್ಮ್ಸ್ ಏನಿರ್ತದೆ ಅವನ್ನೆಲ್ಲ ವೈಲೇಷನ್ ಮಾಡಿ ಪೊಲ್ಯೂಷನ್ ಕಂಟ್ರೋಲ್ ಅವರಿಗೆ ಭ್ರಷ್ಟಾಚಾರ ಲಂಚ ಕೊಟ್ಟು ಇವತ್ತು ಏನೇನೋ ಮೆಜರ್ಮೆಂಟ್ ತಗೋಬೇಕು. ಇದು ನಾವು ಲಾರಿ ಚಾಲಕರನ್ನು ಕೇಳಿದಂಥ ಸಂದರ್ಭದಲ್ಲಿ ಇವರೇ ಹೇಳಿದ್ರು ತಮೀಮ್ ಎಂಟರ್ಪ್ರೈಸಸ್ಸಿಂದ ತುಂಬ್ಕೊಂಬಂದು ಇಲ್ಲಿ ಬಿಡ್ತಾ ಇದ್ದು ಅಂತೇಳಿ. ನಾನು ಈ ಡ್ರೈವರ್ಗಳು ಸರಿನೋ ತಪ್ಪೋ ಗೊತ್ತಿಲ್ಲ, ಅವ್ರ ಹೊಟ್ಟೆಪಾಡಿಗೆ ಲಾರಿ ತಗೊಂಬಂದು ತುಂಬಿಸಿದ್ದಾರೆ. ಆದರೆ ಕಂಪನಿ ಮಾಲೀಕ, ಈ ಕಂಪನಿಯ ಮಾಲೀಕ ಆಗಿರುವಂಥ ಯಜಮಾನನ ಮೇಲೆ ಪೊಲ್ಯೂಷನ್ ಕಂಟ್ರೋಲ್ ಕಾನೂನಡಿ ಮತ್ತು ಪ್ರಾಣಿಗಳ ಮರಣಹೋಮದ ಬಗ್ಗೆ ಮತ್ತು ದನಕರುಗಳು, ಇಲ್ಲಿ ನಮ್ಮ ಜಾನುವಾರುಗಳು, ನಾವು ಜೀವನವನ್ನೇ ಕಟ್ಕೊಂಡಿರೋದು ಕೆರೆ ನೀರು ಮತ್ತು ನಮ್ಮ ಜೀವನವನ್ನು, ನಾವು ಕುಡಿಯೋ ಬೋರ್ವೆಲ್ಲು ಕೂಡ ಈ ನೀರಿಂದಲೇ. ಅದರಿಂದ ಈ ನೀರನ್ನು ನಾವು ಕುಡಿಯೋದ್ರಿಂದ ನಮ್ಮ ಜೀವದ ಮೇಲೆ ಅಪಾಯ ಇದೆ, ನಮ್ಮ ಹಸು ಕರುಗಳ ಮೇಲೆ, ಕುರಿ ಮೇಕೆಗಳ ಮೇಲೆ ಇದ್ರ ಮೇಲೆ ಪ್ರಭಾವ ಬೀಳುತ್ತೆ, ತೊಂದರೆ ಇದೆ. ಅದರಿಂದ ಈ ಇಂಡಸ್ಟ್ರಿಯನ್ನು ಕೂಡಲೇ ಪೊಲ್ಯೂಷನ್ ಕಂಟ್ರೋಲ್ ಅವ್ರಿಗೂ ನಾನು ಕಂಪ್ಲೇಂಟ್ ಮಾಡ್ತೇನೆ. ಇಲ್ಲಿರುವಂಥ ಲೇಬರ್ ಇನ್ಸ್ಪೆಕ್ಟರ್ಗೂ ನಾನು ಬೆಳಗ್ಗೆ ಕಂಪ್ಲೇಂಟ್ ಮಾಡ್ತೇನೆ, DC ಅವ್ರಿಗೂ ಕಂಪ್ಲೇಂಟ್ ಮಾಡ್ತೇನೆ. ಅವರು ಬಂದು ಆ ಕಂಪನಿಗೆ ಬೀಗ ಹಾಕಿ ತನಿಖೆ ಮಾಡಿ ಇಲ್ಲಿರುವಂಥ ಒಳಗಡೆ ಲಾರಿಯಲ್ಲಿರುವಂಥ ಕೆಮಿಕಲ್ಲು, ಅಲ್ಲಿರುವಂಥ ಆಯಿಲ್ ರೀಸೈಕಲ್ ಮಾಡುವಂಥದ್ದು, ಇಂಜಿನ್ ಆಯಿಲ್ಗಳನ್ನೆಲ್ಲ ವೇಸ್ಟ್ ಆಯಿಲ್ಗಳನ್ನ ತಂದು ಇಲ್ಲಿ ರೀಸೈಕಲ್ ಮಾಡಿ ಆ ವೇಸ್ಟನ್ನು ತಂದು ನಮ್ಮ ಕೆರೆಗೆ ಬಿಡುವಂಥದ್ದಾಗಿದೆ. ಅದರಿಂದ ನಾನು ನಾಳೆ ಪೊಲ್ಯೂಷನ್ ಕಂಟ್ರೋಲ್ ಮತ್ತು ಲೇಬರ್ ಇನ್ಸ್ಪೆಕ್ಟರ್ಗೆ ಇಬ್ಬರನ್ನು ಕರೆಸಿ ಆ ಫ್ಯಾಕ್ಟ್ರಿನ ಸೀಸ್ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಪೊಲೀಸ್ ಅವರಿಗೆ ಆ ಇಂಡಸ್ಟ್ರಿಯಲ್ ಆ್ಯಕ್ಟಲ್ಲಿ ಜನಗಳ ಮೇಲೆ ಹಾನಿ ಆಗುವಂಥದ್ದು, ಪ್ರಾಣಿ ಪಕ್ಷಿಗಳ ಮೇಲೆ ಹಾನಿ ಆಗುವಂಥ ಸೆಕ್ಷನ್ ಹಾಕಿ ಆ ಕಂಪನಿ ಮೇಲೆ ಕ್ರಮ ತಗೋಬೇಕು. ಇವರು ಕಾನೂನು ಬಾಹಿರವಾಗಿ ತಂದಿರುವಂಥ ವಿಷಯದಲ್ಲಿ ಇವ್ರ ಮೇಲೂ ಕೂಡ ಕ್ರಮ ತಗೋಬೇಕು. ಇನ್ನು ಮುಂದೆ ಇಂಥ ಕೆಲಸ ಇವ್ರು ಮಾಡಬಾರ್ದು ಅನ್ನೋದು ನಮ್ಮ ಆಗ್ರಹ. ಅದಕ್ಕೆ ನಾವು ಮಧ್ಯರಾತ್ರಿ ಆದರೂ ಕೂಡ ಸ್ಟೇಷನ್ಗೆ ಬಂದು ನಮ್ಮ ಕಾರ್ಯಕರ್ತರು, ನಮ್ಮ ಗ್ರಾಮಸ್ಥರು, ಗ್ರಾಮ ಪಂಚಾಯತ್ ಸದಸ್ಯರು ಇವತ್ತು ದೂರನ್ನು ದಾಖಲೆ ಮಾಡಿದ್ದಾರೆ. ಸಮಗ್ರವಾದ ತನಿಖೆಯಾಗಿ ಸರಿಯಾದ ಕ್ರಮವನ್ನು ತಗೋಬೇಕು ಪೊಲೀಸ್ನವರು ಮತ್ತು ಪೊಲ್ಯೂಷನ್ ಕಂಟ್ರೋಲರು ಮತ್ತು ಲೇಬರ್ ಮಿನಿಸ್ಟರ್ ಸಂತೋಷ್ ಲಾಯ್ಡ್ ಅವರು ಕೂಡ ಇದ್ರ ಮೇಲೆ ಕ್ರಮ ತಗೋಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೇನೆ. ನಮಸ್ಕಾರ.